ಬರೀ 26 ವರ್ಷ ವಯಸ್ಸು, ಆದರೂ ಪ್ರಪಂಚದ ಅತಿ ದೊಡ್ಡ ಗ್ಯಾಂಗ್ಸ್ಟರ್. ನಾನಿವತ್ತು ಮಾತಾಡ್ತಾ ಇದ್ದೀನಿ ಲಾರೆನ್ಸ್ ಬಿಷ್ಣೋಯ್ ಅವರ ಬಗ್ಗೆ. ಲಾರೆನ್ಸ್ ಬಿಷ್ಣೋಯ್ ಅವರು ಬರೀ 26 ವರ್ಷದಲ್ಲೇ ಪ್ರಪಂಚದ ಅತಿ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದಾರೆ. ಲಾರೆನ್ಸ್ ಬಿಷ್ಣೋಯ್ ಅವರು 1992 ಫೆಬ್ರವರಿ 12ರಂದು ಪಂಜಾಬ್ನ ಫಜಿಲ್ಕಾ ಜಿಲ್ಲೆಯ ದತ್ತುರವಲಿ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಇವ್ರ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 1997 ಇವರು ಪೊಲೀಸ್ ಕೆಲಸದಿಂದ ನಿವೃತ್ತಿಗೊಂಡು ಕೃಷಿಯಲ್ಲಿ ಪಾಲ್ಗೊಳ್ತಾರೆ. ಲಾರೆನ್ಸ್ ಬಿಷ್ಣೋಯ್ಯ ನಿಜವಾದ ಹೆಸರು ಬಾಲಕರ್ಣ ಬರಾರ್ ಬಿಷ್ಣೋಯ್. ಇವರು 1ರಿಂದ 10ನೇ ತರಗತಿಯ ತನಕ ಓದುವ ಸಮಯದಲ್ಲಿ ಇವರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದ್ತಾ ಇರ್ತಾರೆ. ಆಗ ಅವರಿಗೆ ಅಲ್ಲಿ ಹೆನ್ರಿ ಲಾರೆನ್ಸ್ ಅಂತ ಶಿಕ್ಷಣ ತಜ್ಞರಿಂದ ಇವರು ಪ್ರೇರೇಪಿತರಾಗಿ ಇವರು ತಮ್ಮ ಹೆಸರನ್ನು ಲಾರೆನ್ಸ್ ಬಿಷ್ಣೋಯ್ ಅಂತ ಇಟ್ಕೊಳ್ತಾರೆ. ಲಾರೆನ್ಸ್ ಬಿಷ್ಣೋಯ್ ಅವರ ಶಿಕ್ಷಣ LLB ಪದವೀಧರರು. ಇದಾದ ನಂತರ ಇವರು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಗೋಲ್ಡಿಬಾರ್ ಅಂತ ಒಬ್ರು ಪರಿಚಯವಾಗ್ತಾರೆ. ನಂತರ ಇವರು ರಾಜಕೀಯಕ್ಕೆ ಸೇರ್ಕೊಂಡು ಸುಲಿಗೆ, ವಸೂಲಿ, ದರೋಡೆಗಳನ್ನು ಮಾಡಕ್ ಶುರು ಮಾಡ್ತಾರೆ. ಲಾರೆನ್ಸ್ ಬಿಷ್ಣೋಯ್ ಅವರು ಹುಟ್ಟಿದಾಗಿನಿಂದಲೇ ಕೋಟ್ಯಾಧಿಪತಿ. ಅವ್ರ ಹತ್ರ ಸರಿಸುಮಾರು 110 ಎಕರೆ ಜಮೀನಿದೆ, ಬೇಕಾದಷ್ಟು ಹಣ, ಆಸ್ತಿ, ಸಂಪತ್ತು ಇದೆ. ಈಗ ಇವರು ಗುಜರಾತಿನ ಸಾಬರ್ಮತಿ ಜೈಲಿನಲ್ಲಿ ಬಂಧಿತರಾಗಿದ್ದಾರೆ. ಇವರ ಮೇಲೆ ಸರಿಸುಮಾರು 48ರಿಂದ 50 ಕೇಸುಗಳಿದಾವೆ. ಇವೆಲ್ಲ ಕೇಸು ಬರೀ ಸುಲಿಗೆ, ವಸೂಲಿ, ದರೋಡೆ ಈ ತರದೇ ಕೇಸುಗಳು. ಕೊಲೆ ಪ್ರಕರಣದ ಯಾವುದೇ ಕೇಸುಗಳು ಇನ್ನೂ ಲಾರೆನ್ಸ್ ಬಿಷ್ಣೋಯ್ ಮೇಲೆ ಬಿದ್ದಿಲ್ಲ. ಕೊಲೆ ಪ್ರಕರಣದ ಕೇಸು ಅವ್ರ ಗ್ಯಾಂಗ್ ಅಲ್ಲಿ ಯಾರು ಕೊಲೆ ಮಾಡಿರ್ತಾರ ಅವ್ರ ಮೇಲೆ ಕೇಸ್ ಆಗಿರೋದು. ಇನ್ನು ಲಾರೆನ್ಸ್ ಬಿಷ್ಣೋಯ್ ಮೇಲೆ ಯಾವುದೇ ಕೊಲೆ ಪ್ರಕರಣದ ಕೇಸುಗಳಿಲ್ಲ. ಅವರು ಜೈಲಿನಲ್ಲಿದ್ರು ಅವರ ಗ್ಯಾಂಗ್ ನ ಕಾರ್ಯ ಮುಲಾಜಿಲ್ದಲ್ಲೇ ನಡೀತಲೇ ಇದೆ. ಲಾರೆನ್ಸ್ ಬಿಷ್ಣೋಯ್ ಅವರಿಗೆ ವರ್ಷದ ಖರ್ಚು ಸರಿಸುಮಾರು 35ರಿಂದ 40 ಲಕ್ಷ ವರ್ಷದ ಖರ್ಚು ಅವರಿಗೆ. ಈ ಖರ್ಚೆಲ್ಲ ಯಾರು ಕೊಡ್ತಾ ಇದ್ದಾರೆ? ಲಾರೆನ್ಸ್ ಬಿಷ್ಣೋಯ್ ಅವರ ಮನೆಯಿಂದ ಈ ಖರ್ಚು ಅವರಿಗೆ ಬರ್ತಾ ಇದೆ. ಲಾರೆನ್ಸ್ ಬಿಷ್ಣೋಯ್ ಅವರ ಗ್ಯಾಂಗ್ ಇಂದ ಮೊದಲ ಕೊಲೆ ಅವ್ರ ಕಾಲೇಜಲ್ಲಿ ನಡೆದಿತ್ತು. ಇದಾದ್ಮೇಲೆ ಖಲಿಸ್ತಾನ, 3ನೇದಾಗಿ ಖಲಿಸ್ತಾನದ ಪ್ರೆಸಿಡೆಂಟ್, ಇನ್ನು 4 ಸಿದ್ದು ಮೂಸೇವಾಲಾ, ಇನ್ನು 5 ಬಾಬಾ ಸಿದ್ದಿಕಿ. ಕೊಲೆಯಾದವರೆಲ್ಲರೂ ದೇಶದ್ರೋಹಿಗಳೇ ಆಗಿದ್ರು ಹೊರತು ದೇಶ ಪ್ರೇಮಿಗಳಾಗಿರ್ಲಿಲ್ಲ. ಇನ್ನು ಬಾಬಾ ಸಿದ್ದಿಕಿಯನ್ನು ಕೊಲೆ ಮಾಡಿದ ಮುಖ್ಯ ಕಾರಣ ಇವರಿಗೆ ಹಣ ವಸೂಲಿ, ಬೆದರಿಕೆ, ಆಮೇಲೆ ಹಣ ವರ್ಗಾವಣೆ, ಈ ತರ ಇವ್ರ ಮೇಲೇನು ಸುಮಾರು ಕೇಸುಗಳಿರುತ್ತೆ. ಅದಲ್ಲದೆ ಇವರಿಗೆ ದಾವೂದ್ ಇಬ್ರಾಹಿಂ ಜೊತೆ ತುಂಬಾ ಹತ್ತತ್ರ ಕನೆಕ್ಷನ್ ಇರುತ್ತೆ. ಇನ್ನು ಸಲ್ಮಾನ್ ಖಾನ್ ಜೊತೆನೂ ತುಂಬಾ ಫ್ರೆಂಡ್ಶಿಪ್ ಕ್ಲೋಸ್ ಆಗಿರುತ್ತೆ ಬಾಬಾ ಸಿದ್ದಿಕಿಗೆ. ಅದಕ್ಕೋಸ್ಕರ ಬಾಬಾ ಸಿದ್ದಿಕಿಯನ್ನು ಕೊಲೆ ಮಾಡಲಾಗುತ್ತದೆ. ಇನ್ನು ಲಾರೆನ್ಸ್ ಬಿಷ್ಣೋಯ್ಗೆ ಸಲ್ಮಾನ್ ಖಾನ್ ಮೇಲೆ ಯಾಕೆ ಕೋಪ? ಇದು ತುಂಬಾ ಹಳೆ ಪ್ರಕರಣ. 1998ರಲ್ಲಿ ಸಲ್ಮಾನ್ ಖಾನ್ ರವರು ರಾಜಸ್ಥಾನದ ಜೋಧ್ಪುರಕ್ಕೆ ಹೋಗ್ತಾರೆ ಶೂಟಿಂಗ್ ಮಾಡಕ್ಕಂತ. ಹಮ್ ಸಾಥ್ ಸಾಥ್ ಅಂತ ಹಿಂದಿ ಚಲನಚಿತ್ರ ಶೂಟಿಂಗ್ ಮಾಡಕ್ಕಂತ ಹೋಗ್ತಾರೆ. ಆ ಕ್ಷಣದಲ್ಲಿ ಇವರು ಅಲ್ಲಿ ಕೃಷ್ಣ ಮೃಗಗಳನ್ನು ನೋಡಿ ಆಮೇಲೆ ರಾತ್ರಿ ಅದನ್ನ ಶಿಕಾರಿ ಮಾಡಕ್ಕಂತ ಅಲ್ಲಿಗೆ ಬರ್ತಾರೆ. ಆಗ ಊರ್ ಜನರು ನೋಡಿ ಅವ್ರ ಹತ್ರ ಆ ಗಾಡಿ ಹತ್ರ ಹೋಗ್ತಾರೆ. ಹೋಗಿ ಅವ್ರನ್ನ ಹೊಡಿಬೇಡಿ, ಶಿಕಾರಿ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೂ ಸಲ್ಮಾನ್ ಖಾನ್ ರವರು 2 ಜಿಂಕೆಗಳನ್ನು, 2 ಕೃಷ್ಣ ಮೃಗಗಳನ್ನು ಹೊಡ್ಕೊಂಡು ಅಲ್ಲಿಂದ ಶಿಕಾರಿ ಮಾಡಿ ತಗೊಂಡು ಹೋಗ್ತಾರೆ. ಇದಾದ ನಂತರ ಊರ ಜನರು ಸಲ್ಮಾನ್ ಖಾನ್ ರವ್ರ ಮೇಲೆ ಕೇಸ್ ಮಾಡ್ತಾರೆ. ಒಟ್ಟಿನಲ್ಲಿ ಈ ಗಾಡಿಯಲ್ಲಿ ಶಿಕಾರಿ ಮಾಡುವಾಗ 5 ಜನ ಇದ್ರು. ಸಲ್ಮಾನ್ ಖಾನ್ ರವ್ರ ಜೊತೆ ಇನ್ನು 4 ಜನ ಇದ್ರು. ಇದಾದ ನಂತರ ಶಿಕಾರಿ ಮಾಡಿ ಆದ್ಮೇಲೆ ಇವ್ರು ಸಲ್ಮಾನ್ ಖಾನ್ ರವರು ಅದನ್ನ ತಗೊಂಡೋಗಿ ಮಾಂಸ ಮಾಡಿ ತಿಂತಾರೆ ಏನಂತ ನಮಗೆ ಗೊತ್ತಿಲ್ಲ. ಆದ್ರೆ ಇವರು ಶಿಕಾರಿ ಮಾಡಿ ಅದನ್ನ ತಗೊಂಡೋದ್ಮೇಲೆ ಊರ ಜನರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಅವಾಗ ಸಲ್ಮಾನ್ ಖಾನ್ ರವರು ಶೂಟಿಂಗ್ ಅಲ್ಲಿ ಬ್ಯುಸಿ ಇರುವ ಕಾರಣ ಅವ್ರಿಗೆ ಅವಾಗ ಕೇಸ್ ಆಗಲ್ಲ. ಆಮೇಲೆ ಇವರು ಸಲ್ಮಾನ್ ಖಾನ್ ರವರು ರಾಜಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಾಂಬೆಗೆ ಬರ್ತಾರೆ. ಸರಿಸುಮಾರು 20 ವರ್ಷಗಳ ನಂತರ 2018 ಏಪ್ರಿಲ್ 5ರಂದು
ಸಲ್ಮಾನ್ ಖಾನ್ ರವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಸಲ್ಮಾನ್ ಖಾನ್ ರವರು ಜೈಲಿಗೆ ಹೋಗ್ತಾರೆ. ಆದರೆ ಜೈಲು ಶಿಕ್ಷೆ ಎಷ್ಟು ದಿನ ಆಗುತ್ತೆ? ಬರೀ 3 ದಿನ. 3 ದಿನದಲ್ಲಿ ಇವರು ಬೇಲ್ ಪಡ್ಕೊಂಡು ಜೈಲಿಂದ ಹೊರಗಡೆ ಬರ್ತಾರೆ. ಇದೇ ಕಾರಣಕ್ಕಾಗಿ ಇವರಿಗೆ ಜಾಸ್ತಿ ದಿನ ಶಿಕ್ಷೆ ಸಿಕ್ಕಿಲ್ಲ ಅಂತ ವಿಷ್ಣೋಯ್ ಪರಿವಾರಕ್ಕೆ ಮನಸ್ಸಿಗೆ ಒಂಥರ ನೋವು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ರಾಜಸ್ಥಾನದಲ್ಲಿ ಇದು ಜಂಬೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅವರ ಪೂಜ್ಯ ದೇವಸ್ಥಾನ ಅದು. ಅವ್ರು ಹೇಳ್ತಾ ಇದ್ದಾರೆ, ಈ ಜಂಬೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ನೀವು ಕ್ಷಮೆ ಕೇಳಬೇಕು ಅಂತ. ಇದು ಜಂಬೇಶ್ವರ ದೇವಸ್ಥಾನ, ಇಲ್ಲಿ ಬಂದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಸಲೀಂ ಖಾನ್ ಅವರು, ಅಂದ್ರೆ ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಅವರು ಒಂದು ನ್ಯೂಸ್ ಅಲ್ಲಿ ಹೇಳಿದ್ರು, ಸಲ್ಮಾನ್ ಖಾನ್ ಯಾವುದೇ ಪ್ರಾಣಿನ ಕೊಂದಿಲ್ಲ, ಅವನು ಯಾವುದೇ ತಪ್ಪು ಮಾಡಿಲ್ಲ, ಅವನೇ ಯಾಕೆ ಕ್ಷಮೆ ಕೇಳಬೇಕು? माफ़ी मांग लो। किससे माफ़ी मांगो? माफ़ी जो है वो उससे मांगी जाती है जिसके साथ आपने गुनाह किया हो, जिसको तकलीफ दी हो। ये कहना जो है ये एक्सेप्ट करना है कि मैंने मारा है, मारा ही नहीं है। सलमान ने किसी जानवर को मारा ना, हमने कभी किसी कॉकरोच को भी नहीं मारा है। ये आरोप गलत है सलमान के ऊपर। तो मैंने सलमान से पूछा, मैंने कहा कि किसने किया कुछ है, तो कहने मैं तो था भी नहीं, उसको नहीं है ये शौक जानवर मारने का। ये जानवर से मोहब्बत करता है वो। ಇನ್ನು ಈ ಸಲ್ಮಾನ್ ಖಾನ್ ರವರು ಶೂಟ್ ಮಾಡಿದ, ಅದನ್ನ ಶಿಕಾರಿ ಮಾಡಿದ ಸ್ಥಳದಲ್ಲಿ ಇವರು ಆ ಜಿಂಕೆಗಳ ನೆನಪಿಗಾಗಿ ದೊಡ್ಡ ಸಮಾಧಿಯನ್ನೇ ಮಾಡಿರ್ತಾರೆ. ಇನ್ನು ಲಾರೆನ್ಸ್ ಬಿಷ್ಣೋಯ್ಗೆ ಸರ್ಕಾರದಿಂದ ಒಂದು ಪ್ರಶಸ್ತಿ ಪತ್ರನೂ ಸಿಗುತ್ತೆ, ವನ್ಯಜೀವಿಗಳ ರಕ್ಷಕ ಅಂತ. ಲಾರೆನ್ಸ್ ಬಿಷ್ಣೋಯ್ ಅವರು ಎಷ್ಟು ವನ್ಯಜೀವಿಗಳ ರಕ್ಷಣೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಅದೇ ರಾಜಸ್ಥಾನದಲ್ಲಿ 30 ವರ್ಷಗಳಿಂದಲೂ ಒಬ್ರು ಜಿಂಕೆಗಳನ್ನು ರಕ್ಷಣೆ ಮಾಡ್ತಲೇ ಬರ್ತಾ ಇದ್ದಾರೆ. ಅವ್ರಿಗೀಗ ಸರಿಸುಮಾರು 57 ವರ್ಷ. ಅವ್ರ ಹೆಸರು ಅನಿಲ್ ಬಿಷ್ಣೋಯ್ ಅಂತ. ಇವರು ಸರಿಸುಮಾರು 10,000ಕ್ಕಿಂತ ಹೆಚ್ಚು ಜಿಂಕೆಗಳನ್ನು ರಕ್ಷಣೆ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಅಪರಾಧಿಗಳಿಗೆ ಜೈಲು ಶಿಕ್ಷೆ ವಿಧಿಸಿದ್ದಾರೆ. ಸಲ್ಮಾನ್ ಖಾನ್ ರವರು ಕ್ಷಮೆ ಕೇಳ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಈ ರಿಯಲ್ ಸ್ಟೋರಿಯ ರಿಯಲ್ ಹೀರೋ ಯಾರು ಅಂತ ನಾವು ಕಾದು ನೋಡಬೇಕಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಮಸ್ತಾಗಿರಿ, ಮಜಾ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.